ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2025ಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಅಪ್ಡೇಟ್ ಸಿಗ್ತಿರ್ತಕ್ಕಂಥದ್ದು. ನಾವು ಕೆಸೆಟ್ 2025 ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ತಾವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗಾಗಲೇ ಕೆಸೆಟ್ 2025 ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಫೈನಲ್ ಕೆ ಆನ್ಸರು ಮುಗಿದು ಫೈನಲ್ ಆಗಿ ರಿಸಲ್ಟನ್ನು ಕೂಡ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ನಿಮ್ಮ ಕೆಸೆಟ್ ಸರ್ಟಿಫಿಕೇಟ್ ಕೂಡ ನಿಮ್ಮ ಕೈ ತಲುಪಿರ್ತಕ್ಕಂಥದ್ದು. ಇನ್ನೂ ಕೆಲವರು ಕೆಸೆಟ್ ಸರ್ಟಿಫಿಕೇಟನ್ನು ಪಡ್ಕೊಂಡಿಲ್ಲ. ಸೊ ಅದೆಲ್ಲದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಡಿಸೆಂಬರ್ 29, 2025 ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿರತಕ್ಕಂಥ ಒಂದು ಪ್ರಕಟಣೆ ಇದಾಗಿದೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದರೆ ಕೆಸೆಟ್ 2025 ವಿಶೇಷಚೇತನ ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ. ನೋಡಿ, ಕರ್ನಾಟಕ ರಾಜ್ಯದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಏನಿದೆ 2025, ಅದನ್ನು November 2 ಈಗಾಗಲೇ ಎಕ್ಸಾಮನ್ನು ನಡೆಸಲಾಗಿತ್ತು. ಹಾಗೂ ಕೆಸೆಟ್ ಪರೀಕ್ಷೆ ಕಟ್ ಆಫ್ ಅಂಕಗಳ ವಿಷಯವಾರು ಪಟ್ಟಿಯನ್ನು ಕೂಡ ದಿನಾಂಕ 21/11/2025 ಕೂಡ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಿದರು. ಕೆಸೆಟ್ 2025 ಪರೀಕ್ಷೆಗೆ ಹಾಜರಾಗಿರುವ ಮತ್ತು ಕೆಸೆಟ್ 2025 ಅರ್ಜಿಯಲ್ಲಿ ವಿಶೇಷಚೇತನ ಮೀಸಲಾತಿ ಕೋರಿದ ಕಾರಣದಿಂದ ಕೆಸೆಟ್ ಪರೀಕ್ಷೆಯ ಆಯಾ ವಿಷಯದಲ್ಲಿ ನಿಗದಿತ ಅರ್ಹತಾ ಅಂಕಗಳನ್ನು ಪಡೆದ 375 ಅಭ್ಯರ್ಥಿಗಳ ಪಟ್ಟಿಯನ್ನು ದಿನಾಂಕ 28/11/2025 ಪ್ರಕಟಿಸಿ ವಿಶೇಷಚೇತನ ಕೋಟಾದ ಅಡಿಯಲ್ಲಿ ಅರ್ಹತೆ ಪರಿಶೀಲಿಸಿ ಅರ್ಹ ವಿಶೇಷಚೇತನ ಅಭ್ಯರ್ಥಿಗಳಿಗೆ ಕೆಸೆಟ್ ಪ್ರಮಾಣ ಪತ್ರ ನೀಡುವ ಸಲುವಾಗಿ ಡಿಸೆಂಬರ್ 8, 2025 ಮತ್ತು ಡಿಸೆಂಬರ್ 9, 2025 ಭೌತಿಕವಾಗಿ ವೈದ್ಯಕೀಯ ಸಮಿತಿಯ ಪರಿಶೀಲನೆಗೆ ಹಾಜರಾಗಲು ವಿಶೇಷಚೇತನ ಅಭ್ಯರ್ಥಿಗಳ ಪಟ್ಟಿಯನ್ನು ಸೂಚಿಸಲಾಗಿತ್ತು. ಸದರಿ ದಿನಾಂಕಗಳಂದು ನಡೆದ ವಿಶೇಷಚೇತನ ವೈದ್ಯಕೀಯ ಪರಿಶೀಲನೆಯಲ್ಲಿ ವೈದ್ಯಕೀಯ ಸಮಿತಿಯು ಪರಿಶೀಲಿಸಿ ನೀಡಿರುವ ಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಅದೇ ರೀತಿ ವಿಶೇಷಚೇತನದ ವೈದ್ಯಕೀಯ ಪರಿಶೀಲನೆಗೆ ಗೈರು ಹಾಜರಾದ ಅಭ್ಯರ್ಥಿಗಳ ಪಟ್ಟಿಯನ್ನೂ ಸಹ ಪ್ರಕಟಿಸಲಾಗಿದೆ. ಈ ಪಟ್ಟಿಯಲ್ಲಿ ಅರ್ಹರಿದ್ದು ಈ ಹಿಂದೆ ವಿವಿಧ ಕಾರಣಗಳಿಂದ ಬರಲು ಸಾಧ್ಯವಾಗದಿದ್ದರೆ ದಿನಾಂಕ 9/1/2026 ನೋಡಿ, ಇಲ್ಲಿ ನೀಡಿರ್ತಕ್ಕಂಥ ಅಂದರೆ KA 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು, ಇಲ್ಲಿಗೆ ಅಗತ್ಯ ದಾಖಲೆಗಳೊಂದಿಗೆ 28/11/2020 ಪ್ರಕಟಣೆಯಲ್ಲಿ ತಿಳಿಸಿರುವಂತೆ ಹಾಜರಾಗಬಹುದಾಗಿದೆ. ಈ ದಿನವು ಗೈರು ಹಾಜರಾದಲ್ಲಿ ಮತ್ತೊಮ್ಮೆ ಅವಕಾಶವನ್ನು ನೀಡುವುದಿಲ್ಲ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಇದರಲ್ಲಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಈಗಾಗಲೇ ಕೆಸೆಟ್ ಕ್ಲಿಯರ್ ಮಾಡಿಕೊಂಡು ಬಹುತೇಕ ಜನ ಸರ್ಟಿಫಿಕೇಟನ್ನು ಪಡ್ಕೊಂಡು ನೀವು ಮುಂದಿನ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಸೊ ಇದು ಆಲ್ರೆಡಿ ಯಾರೆಲ್ಲ ಕೆಸೆಟ್ ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ ಅವ್ರಿಗೋಸ್ಕರ ಇದಲ್ಲ. ಇದು ಏನಪ್ಪ ಅಂದರೆ ವಿಶೇಷಚೇತನ ಅಥವಾ PH ಕೋಟಾದಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳಿಗಾಗಿ. ನೋಡಿ, PH ಕೋಟಾದಲ್ಲಿ ಕೆಸೆಟನ್ನು ಪಾಸ್ ಮಾಡ್ಕೊಂಡಿರ್ತಾರೆ. ಅವ್ರಿಗೋಸ್ಕರ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು ಮಾಡಿದ್ದಾರೆ ಅಂತಂದರೆ ವೈದ್ಯಕೀಯ ಪರಿಶೀಲನೆಯನ್ನು ನಡೆಸಿ ಒಂದು ಕೆಸೆಟ್ ಪ್ರಮಾಣ ಪತ್ರವನ್ನು ಕೊಡುವುದಕ್ಕೆ ಅವರು ತಯಾರಿಯನ್ನು ನಡೆಸಿದರು. ಆದರೆ ಅಂದು ಅನೇಕ ಜನ ಗೈರು ಹಾಜರಾಗಿದ್ದಾರೆ. ಆ ಕಾರಣದಿಂದಾಗಿ ಯಾರೆಲ್ಲ ಗೈರು ಹಾಜರಾಗಿದ್ದಾರೆ ಅಂಥವ್ರಿಗೋಸ್ಕರ ಇದೇ ಜನವರಿ ಅಂದರೆ ಮುಂದೆ ಬರ್ತಕ್ಕಂಥ ಜನವರಿ 2026 9ನೇ ತಾರೀಕಿನಂದು ಅಂದರೆ ಜನವರಿ 9ನೇ ತಾರೀಕಿನಂದು ವೈದ್ಯಕೀಯ ಪರೀಕ್ಷೆ ಹಾಜರಾಗಲು ಮತ್ತೊಮ್ಮೆ ಕಾಲಾವಕಾಶವನ್ನು ನೀಡಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಈ ಬಾರಿ ಅವಕಾಶದಿಂದ ವಂಚಿತರಾಗಬೇಡಿ. ಈ ಬಾರಿ ನೀವು ಗೈರು ಹಾಜರಾದರೆ ಮತ್ತೊಮ್ಮೆ ಅವಕಾಶವನ್ನು ನೀಡುವುದಿಲ್ಲ ಅಂತೇಳಿ KAದವರು ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು PDF ಒಟ್ಟಾರೆ 20 ಪುಟಗಳಿವೆ. ಈ 20 ಪುಟಗಳಲ್ಲಿ ಏನಾಗಿದೆ ಅಂತಂದರೆ ನೋಡಿ, ಒಟ್ಟಾರೆ ಸೀರಿಯಲ್ ವೈಸ್ ಇಲ್ಲಿ ಲಿಸ್ಟನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಏನಾಗಿದೆ ಅಂತಂದರೆ ಆ ವ್ಯಕ್ತಿಯ ಒಂದು ಅಂದರೆ ಯಾರೆಲ್ಲ ಇನ್ನೂ ಗೈರು ಹಾಜರಾಗಿದ್ದಾರೆ ಅಂಥವರು ರಿಜಿಸ್ಟರ್ ನಂಬರು, ಸಬ್ಜೆಕ್ಟು, ಪರ್ಸೆಂಟೇಜು ಮತ್ತು ಅವರು ಎಲಿಜಿಬಲ್ ಆಗಿದ್ದಾರೆ ಇಲ್ಲೋ ಅಂತಕ್ಕಂಥ ಮಾಹಿತಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಈ ಒಂದು PDF ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿದ್ದೀನಿ. ನೀವೇನಾದರೂ ಇದುವರೆಗೂ ಲಿಸ್ಟನ್ನು ನೋಡಿಲ್ಲ ಅಂತಂದರೆ ಟೆಲಿಗ್ರಾಮ್ನಲ್ಲಿ ಇರತಕ್ಕಂಥ ಲಿಸ್ಟನ್ನು ನೋಡ್ಕೊಳ್ಳಿ. ನೀವು ನನ್ನ ಟೆಲಿಗ್ರಾಮ್ಗೆ ಸೇರಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಹಾಕಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಟೆಲಿಗ್ರಾಮನ್ನು ಜಾಯ್ನ್ ಆಗ್ಬೋದಾಗಿರುತ್ತೆ. ಸೊ ಎಲ್ಲ ಮಾಹಿತಿಯು ಕೂಡ ಟೆಲಿಗ್ರಾಮ್ನಲ್ಲಿ ಸಿಗೋದ್ರಿಂದ ತಾವೆಲ್ಲರೂ ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು
ನೀಡಬೇಕನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ದೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.